ಗೈಸ್ ಅಂತೂ ನಮ್ಮ ಸರ್ ಬ್ಯಾಚುಲರಿಂದ ಮದುವೆ ಆಗ್ಬಿಟ್ರಿ. ಇಡ್ಲಿ ಬರ್ಬೇಕಿತ್ತು. ಎಲ್ಲಿಂದ ಎತ್ಕೊಂಬರಕ್ಕೆ ಲೇಟ್ ಆಗುತ್ತೆ. ಎಷ್ಟು ಕೆಜಿ? 8 kg ಕೇಕ್ ಅಂತೆ. ಹ್ಯಾಪಿ ಬರ್ಡೇನಾ? ಯಾವಾಗ? ಬರ್ಡೇ ಅವ್ರದ್ದು ಸರ್ ಅದೆಲ್ಲ ಇವಾಗ ಇದು ಹೆಂಗ್ ಹಿಡ್ಕೊಂಡು ಹೋಗೋಣ ಅಂತ ಆಟೋ ಕೇಕ್ ತೊಗೊಂಬಂದು ಇಲ್ಲಿ ರೆಡಿ ಮಾಡಿದ್ದೀವಿ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿ ಹಾಕಿ ಬೋನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಮತ್ತೆ ಇವತ್ತು ಬರ್ಡೇ ಅಂತೀನಿ, ಮ್ಯಾರೇಜ್ ಬ್ಲಾಗಲ್ಲಿ ಸಿಗ್ತಾ. ಇನ್ನೇನೆ ರಿಸೆಪ್ಷನು, ಇವತ್ತು ಮದುವೆ. ಸೊ ನನ್ನ ಜೊತೆ ಇವತ್ತು ಕುಮಾರ್ ಮಾತ್ರ ಬಂದಿದ್ದಾನೆ, ಹರ್ಷಿತಾ ಇಲ್ಲ ಆ್ಯಂಡ್ ಬಸವರಾಜ್ ಇದ್ದಾನೆ. ಈಗ ಇವರಿಬ್ರು ಕೇಕ್ ತರಕ್ಕೆ ಹೋಗ್ತೀನಿ ಅಂತ ಅಂದರು. ಬಟ್ ನಾನು ಹೇಳಿದೆ ಟಿಫನ್ ಮಾಡ್ಕೊಂಡು ಆಮೇಲೆ ಹೋಗೋಣ. ಇಷ್ಟು ಬೇಗ? ಎಷ್ಟು ಟೈಮ್ ಇನ್ನು? 10 ಗಂಟೆಗೆ ಏನಕ್ಕೆ ಹೋಗ್ತೀರಾ? ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ನಿಧಾನಕ್ಕೆ ಅಂತ ಹೇಳಿದೆ. ಸೊ ಟಿಫನ್ ಮಾಡೋಕ್ಕೆ ಹೋಗೋಣ ಬನ್ನಿ. ಇವಾಗ ಕೆಳಗೆ ಹೋಗಿ ಸಿಗ್ತೀನಿ. ಎಲ್ಲ ರೆಡಿ ಇದೆ. ಇವತ್ತು ನಮ್ಮದೇ ಚೌಟ್ರಿ. ನಿನ್ನೆ ಕಾಲಿಕ್ಕಕ್ಕೆ ಜಾಗ ಇರಲಿಲ್ಲ, ಇವತ್ತು ಕಾಲು ಎಲ್ಲಿ ಬೇಕೋ ಇಟ್ಟು ಅಂತ ಜಾಗ ಕೊಟ್ಬಿಡೋರು. ಯಾರು ಬಂದಿಲ್ವಾ ನಮ್ಮ ಕಡೆಯಿಂದ? ಕಾಲೇಜ್ ಕಡೆಯಿಂದ ಯಾರು ಇಲ್ವಾ? ಗೈಸ್ ಅಂತೂ ನಮ್ಮ ಸರ್ ಬ್ಯಾಚುಲರಿಂದ ಮದುವೆ ಆಗ್ಬಿಟ್ರಿ. ನಿನ್ನ ಇದ್ರ ಮೇಲೆ ಕೈ ಇಟ್ಕೊಂಡು ಹೇಳು. ಸಿಂಗರ್ ಫಾರ್ ಫ್ಯೂ ಇಯರ್ಸ್. ಇವತ್ತು ತಿನ್ಬಿಟ್ಟು ಸಿಗ್ತೀನಿ. ಗೈಸ್ ಕೇಸರಿ ಬಾತು, ಪೊಂಗಲ್ಲು, ವಡೆ, ಚಟ್ನಿ, ಇಡ್ಲಿ ಬರ್ಬೇಕಿತ್ತು. ಎಲ್ಲಿಂದ ಎತ್ಕೊಂಬರಕ್ಕೆ ಲೇಟ್ ಆಗುತ್ತೆ. ಎಲ್ಲೋ ಬೈತೈತೆ, ಎತ್ಕೊಂಬರಕ್ಕೆ ಸ್ವಲ್ಪ ಲೇಟ್ ಅಲ್ಲಿ ಬೈತಿದೆ ಅಂತ. चीटिंग करता है तू, चीटिंग 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 करता है तू. ಅಲ್ಲ, ಅದೆಲ್ಲೋ ಇದ್ರಲ್ಲಿ ಬೈತೈತೆ. ಅದಾದ್ಮೇಲೆ ಇಲ್ಲಿ ಬೈಯುತ್ತೆ. ಯಾ ಫಾರ್ ಶೋರ್. ಗೈಸ್ ಫೈನಲಿ ಇಡ್ಲಿ ಬಂತು. ಸ್ವಲ್ಪ ಹಾಕಿ. ಸೊ ಇವಾಗ ಬ್ಯಾಟಿಂಗ್ ಮಾಡಿ ಸಿಗ್ತೀನಿ. ಗೈಸ್ ಫೈನಲಿ ಈಗ ಟಿಫನ್ ಮುಗಿಸ್ಕೊಂಡು ಇವಾಗ ಕೇಕ್ ತರಕ್ಕೆ ಅಂತ ಹೋಗ್ತಾ ಇದೀವಿ. ಇವತ್ತು ಮತ್ತೆ ಕೇಕ್ ಆರ್ಡರ್ ಮಾಡಿದ್ದಾರೆ ಬಾಸು. ಎಷ್ಟು ಕೆಜಿ? 8 kg ಕೇಕ್ ಅಂತೆ. ओह, ಅದಕ್ಕೆ ಗಾಡೀಲಿ ಇವಾಗ ಶಾಪ್ ಓನರೇ ಫೋನ್ ಮಾಡಿಬಿಟ್ಟು ಗಾಡಿ ತರಕ್ಕೆ ಹೋಗ್ಬೇಡಿ, ಗಾಡೀಲಿ ಆಗಲ್ಲ ಅಂತ ಅಂದರು. ಇವಾಗ ಕಾರು ಯಾರ ಹತ್ರನೂ ಇಲ್ಲ ಸದ್ಯಕ್ಕೆ. ಅದಕ್ಕೆ ಹೋದ್ರೆ ಇವಾಗ ಕೈಯಲ್ಲೇ ಎತ್ಕೊಂಬರ್ಬೇಕು. ಬನ್ನಿ ಹೋಗಿ ಕೈಯಲ್ಲೇ ಎತ್ಕೊಂಬರೋಣ. ನಟರಾಜ ಸರ್ವಿಸ್, ಅದಕ್ಕೆ ನಟರಾಜ ಸರ್ವಿಸ್ ಇವಾಗ. ಅದಕ್ಕೆ ನಮ್ಮ ಮೆಂಬರ್ಸ್ ಎಲ್ಲ ಬನ್ನಿ ಇವಾಗ ಕೇಕ್ ತಗೊಂಡು ಬರೋಣ. ಗೈಸ್ ಫೈನಲಿ ಬೇಕ್ರಿಗೆ ಬಂದಿದ್ದೀವಿ. ನಮ್ಮ ಮನೆ ಹತ್ರ ಇರೋ ಬೇಕ್ರಿಗೆನೆ. ಈಗ ಕೇಕ್ನ ಹೆಂಗೆ ಎತ್ಕೊಂಡು ಹೋಗೋದು ಅಂತಾನೆ ನೋಡ್ಬಿಟ್ಟು ದಿಸ್ ಇಸ್ ಚಾಲೆಂಜ್. ಮುಕುಂದ್ ಸರ್ ಕೊಟ್ಟಿರೋ ಚಾಲೆಂಜ್ ನಮಗೆ. ನನಗೆ ಗೊತ್ತಿತ್ತು ನಾನು ಗೆಲ್ತೀನಿ ಅಂತ. ಯಾಕಂದ್ರೆ ಇಲ್ಲಿ ಗೆಲ್ಬೇಕು ಅಂತ ಬಂದವರು ತುಂಬಾ ಜನ ಸೋತಾಗ, ಸೋಲಕ್ ಬಂದಾಗ ಗೆಲ್ತೀವಿ ಅನ್ನೋ ಲಾಜಿಕ್ ಇತ್ತು. ಸೊ ಮನುಷ್ಯ ಅಜಿತ್ ಸರ್ ನಾನ್ ನಂಬಿರೋದು ನಾವು ಸೋಲಕ್ ರೆಡಿ ಇರಬೇಕು, ಅವಾಗ ಗೆಲ್ಲಬೇಕು ಅನ್ನೋ ಅಭದ್ರತೆ ಹೋಗುತ್ತೆ, ಅವಾಗ ಗೆದ್ದು ಬಿಡ್ತೀವಿ ಅಂತ. ಹಿಂಗ್ ಹೋಗೋಣ.
ಹ್ಯಾಪಿ ಬರ್ಡೇನಾ ಯಾವಾಗ ಇವತ್ತು ಬರ್ಡೇ ಅವ್ರದ್ದು ಸರ್ ಏನ್ ಸರ್ ಹಿಂಗೆಲ್ಲ ಟ್ವಿಸ್ಟ್ ಕೊಡ್ತೀರಾ ಯಪ್ಪ ಸಿಗ್ತೀನಿ ನೋಡಿ ಅಷ್ಟೇ. ಕೇಕಿಗೆ ಬಟ್ಟೆ ಹಾಕಿಲ್ವಂತೆ ಮೀನ್ಸ್ ಬಾಕ್ಸ್ ಇಲ್ಲ ದೊಡ್ಡ ಕೇಕು ಇವತ್ತು ಮುಕುಲ್ ಸರ್ ಬರ್ಡೇ ಇರೋದ್ರಿಂದ ಅದಲ್ಲ ಇವಾಗ ಇದು ಹೆಂಗ್ ಹಿಡ್ಕೊಂಡು ಹೋಗೋಣ ಅಂತ ಆಟೋ ಸೀರಿಯಸ್. ಗೈಸ್ ಇವಾಗ ಊಬರ್ ಬುಕ್ ಮಾಡಿದ್ರೆ ಆಟೋನು ಬಂತು. ಕೇಕ್ ಹೇಳ್ಬಿಡು ಅವ್ರಿಗೆ ತೊಗೊಂಬರಕ್ಕೆ. ನಾವು ಒಳಗಡೆ ಹೋಗಿ ಕುತ್ಕೊಳ್ಳೋಣ, ಅವ್ರು ಬಂದು ಇಕ್ತಾರೆ. ಅಣ್ಣ 2195 ಇಲ್ಲಿ ಹಾಕಿಲ್ಲ ಇಲ್ಲಿ. KB ಸಮುದಾಯ ಭವನ. ಅದು ಕೇಕ್ ಇದೆ, ಕೇಕು ಎತ್ಕೊಂಡು ಕವರ್ ಆಗಿಲ್ಲ. ಹತ್ಬಿಡ್ಲಾ? ಒಂದ್ ನಿಮಿಷ ತಟ್ಟೆ ಕುತ್ಕೊಂಡ್ಬಿಡು. ವಾ 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 ಸರ್ ನೋಡಿ ಸರ್, ನಿಮ್ಮ ಕೇಕ್ ತರೋದಕ್ಕೆ ಇಷ್ಟೆಲ್ಲ ಈಗ ಮಾಡ್ತಾ ಇದೀವಿ. ಸರ್ಕಸ್ ಮಾಡ್ತೀವಿ. ಆ ಕಡೆ ಹುಷಾರು, ಹಂಪು ಬಂದರೆ ಸ್ವಲ್ಪ ಹೈಟಲ್ಲಿ ಇಟ್ಕೋ ಆ ಕಡೆ. ಮತ್ತೆ ಬರ್ಕೊಂಬಿಟ್ಟು ಆಮೇಲೆ ಕುಮಾರ್ ಎತ್ಕೊಂಬ ಅಂದ್ವಿ, ಅವನೇ ಹಿಡ್ಕೊಂಡ್ ಇವ ನನ್ನ ಮದ ಏರಿರೋ ಆನಿ. ನೋಡಿ ಬ್ರೋ, ಇವಾಗೂ ನಾವೇ ಎತ್ಕೊಂಡ್ಬಿಟ್ವಿ. ಓಕೆ ಅಲ್ಲ? ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕು, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ? ಅಲ್ಲಿ ಹೋಗಿ ಸಿಗ್ತೀನಿ. ಗೈಸ್ ಅಲ್ಲಿಂದ ಕೇಕ್ ಒಬ್ಬರೇ ಎತ್ಕೊಂಡ್ಬಂದೆ. ಇವಾಗ ಕುಮಾರ್ ಬಂದ, ಆಮೇಲೆ ಅಂಡ್ ಬಸವರಾಜ್ ಬಂದ. ಆಗ್ಲಿಂದ ನಾನು ಒಬ್ಬನೇ ಹಿಡ್ಕೊಂಡು ನಿಂತಿದ್ದೀನಿ. ಸಾರಿ ಬಾಸ್, ನಮಗ್ ಗೊತ್ತಾಗಿಲ್ಲ. ಇವಾಗ ಬಂದ. ಇವಾಗ ಅಣ್ಣ ತಡಿ, ಒಬ್ರ ಕೈಗೆ ಕೊಡ್ತೀನಿ ತಡಿ. ಆ ಕಡೆ ಈ ಕಡೆ ಸಪೋರ್ಟ್ ತಗೋ. ಬಿಡಿ. ಆಗತ್ತಾ? ಪಕ್ಕ ಡಬಲ್ ಚೆಸ್ಟ್ ಮೈಯೆಲ್ಲ ಬರೀ ಥರ್ಮೋಕೋಲೆ ಆಗ್ತೈತೆ. ಬನ್ನಿ ಇವಾಗ ಮೇಲ್ಗಡೆ ಹೋಗಿ ಸಿಗ್ತೀನಿ. ಕೇಕ್ ತೊಗೊಂಬಂದು ಇಲ್ಲಿ ರೆಡಿ ಮಾಡಿದ್ದೀವಿ. ಈಗ ಪಾಟ್ನೆಲ್ಲ ರೆಡಿ ಮಾಡ್ತಾ ಇದ್ದಾನೆ. ಡೆಕೋರೇಷನ್ ಟೈಮ್. ಈಗ ಕೇಕ್ ಭಾಗ ಏನಂತಾರೆ, ಬಲಿ ಕೊಡೋದಕ್ಕೆ ರೆಡಿಯಾಗಿ ಕೇಕ್ನ ಬಲಿ ಕೊಡಕ್ಕೆ ರೆಡಿ ಆಗಿದ್ದೀವಿ. ರೆಡಿ ಗೈಸ್. ಎಸ್ ಸರ್. ಎಸ್ ಸರ್ ಸರ್, ನಡಿ ನಡಿ ನಡಿ. ತಗೋ ಕುಮಾರ್. ಸರ್ ನಾನು ತಿನ್ನಲ್ಲ. ಇವ್ರು 3 ಜನ ಸೇರಿ ಇವ್ರು ಪ್ಲಾನ್ ಮಾಡಿರೋದು. ಬ್ರೋ
All credits to the great students of SFGC. Correct. Mukunda's boys. SFGC boys. ಬ್ರೋ ಟಿಶ್ಯೂ ಯಾಕಂದರೆ ಇಲ್ಲಿ ಕೂಡ ಗೈಸ್ ಫೈನಲಿ ಎಲ್ಲ ಮುಗೀತು. ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಕುಮಾರ್ ಬ್ಯಾಟಿಂಗಿಗೆ ರೆಡಿ. ಹೊಟ್ಟೆಯಲ್ಲಿದ್ದೆಲ್ಲ ಖಾಲಿ ಮಾಡಿಸ್ಕೊಂಡು ರೆಡಿ ಇದೆ. ಜೊತೆಗೆ ಊಟ ಮಾಡಲ್ಲ ಅಂತ ಅಂತಿದ್ದಾಗ ಸರ್ ನೋಡ್ತಿದ್ರೆ ಈ ಬ್ಲಾಗು ಬಸವರಾಜ್ ತಿನ್ನಲ್ಲ ಅಂತಿದ್ದ. ಆಗಲ್ಲ ಆ ಕಡೆ ನೋಡಿ ಅಲ್ಲಿ ಏನೋ ಬೆಳ್ಳೆ ಕಾಣಿಸ್ತಿದ್ಯಾ? ಆ ಕಡೆ ತಿರ್ಸಿ ಸಾಕು. ಬಾಯ್ ಹೇಳ್ಬಿಡಿ ಹೋಗ್ಲಿ. ಬಾಯ್. ಥ್ಯಾಂಕ್ ಯು ಸರ್, ಎಲ್ಲದಕ್ಕೂ ಥ್ಯಾಂಕ್ ಯು. ಬಾಯ್ ಬಾಯ್ ಅಕ್ಕ. ಬಾಯ್ 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 ಮ್ಯಾಮ್. ಸರ್ ಪ್ರಮೋಷನ್ ನೀವೇ ಮಾಡಬೇಕು ಬ್ಲಾಗ್ದು, ನಾನು ಮಾಡಲ್ಲ. ನಾನು ಹೇಳಿಲ್ಲ ಅಂದರೂ ನೀವು ಮಾಡ್ತೀರಾ, ಬಟ್ ಈ ಸಲ ನಿಮ್ಮ ಮುಖ ಕಾಣಿಸ್ಬಾರ್ದು ಅವೆಲ್ಲ ಹೇಳಂಗೇ ಇಲ್ಲ. ನಿಮ್ಮದೇ ದೊಡ್ಡದಾಗ ಆಗಿರ್ತೀನಿ. ಬರಲಾ? ಬಾಯ್ ಸರ್, ಬಾಯ್ ಬಾಯ್. ಗೈಸ್ ಫೈನಲಿ ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಸೊ ಮಳೆ ಬೇರೆ ಸ್ಟಾರ್ಟ್ ಆದಂಗಿದೆ. ಸೊ ಇವತ್ತಿನ ಬ್ಲಾಗ್ ಎಂಡ್ ಮಾಡಿಬಿಡೋಣ. ಏನು ಕತೆ? ಇವತ್ತಿನ ಬ್ಲಾಗು ಎಂಡ್ ಮಾಡ್ತಾ ಅಲ್ಲಿಗೆ ಹೋಗಬೇಕು. ಸೊ ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೆ ಗೆಲುವು ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಸಿ ಯು ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್. ಬಾಯ್ ಬಾಯ್ ಬಾಯ್. ಸರ್ ಹ್ಯಾಪಿ ಮ್ಯಾರಿಡ್ ಲೈಫ್. ಇನ್ನು ಮೇಲಿಂದ ಕ್ಲೋಸ್ ಬುಕ್ ಅಲ್ಲ ನಿಮ್ಮದು, ಓಪನ್ ಬುಕ್ಕು. ಎಂಜಾಯ್ ಸರ್. ಬಾಯ್. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರಕ್ಕೆ.